ಏನಣ್ಣ ಇದು ಕೇಳ್ರಿ ಹೇಳಣ್ಣ. ಏಕಲವ್ಯ ಬಗ್ಗೆ ಹೇಳಿ. ಇದೇ ಏಕಲವ್ಯ. ಹಾ ಯಾವಾಗ ತಗೊಂಡಿದ್ದು? ಎಲ್ಲ ಗೊತ್ತಿರೋದು ಕೇಳ್ರಿ. ಅಣ್ಣ ಇವರಿ ಮಾರಾಟಕ್ಕೆ ಬಂದಿಲ್ಲ ಒಂದು ಅಲ್ಲ, ಇವಾಗ ಒಂದ್ ನಿಮಿಷ ಕೊಂಡ್ಕೊಂಡವ್ರು ಇದ್ರೆ ಹೇಳೋಣ, ಮಾರೋದೇ ಇಲ್ಲ ಅಂದ್ಮೇಲೆ ಹೇಳೋದೇನಕ್ಕ? ಕರೆಕ್ಟ್ ತಾನಪ್ಪ? ಹೌದು. ಎಲ್ರಿಗೂ ಕೇಳ್ತಾ ಇರೋದು ಇದು, ಅರ್ಥ ಆಗ್ತೈತಾ? ಇವಾಗ ಸುಮ್ಮನೆ ಕೊಡ್ದಿದ್ದ ಪದಾರ್ಥನ ಇಷ್ಟು ಲಕ್ಷ ಅಷ್ಟು ಕೋಟಿ ಅಂತ ಹೇಳಿದ್ರೆ ಬೇರೆಯವ್ರನ್ನ ಆಮೇಲೆ ನನ್ನೇ ಹಾಕ್ತಾರೆ. ಎಕ್ಸಾಂಪಲ್ ಕೊಡ್ತೂರು ಸಂತೋಷ್ ಅವ್ರು ಎಷ್ಟು ಹೇಳಿದ್ರು ಗೊತ್ತಾ ಅಂತ. ಕರೆಕ್ಟಾ? ಆ ಕಾರಣಕ್ಕೆ ಕೊಡ್ದಿದ್ದ ಪದಾರ್ಥ ಬಂದಿದ್ದೀರಾ, ಬಸವಣ್ಣ ಮೇಲೆ ಆಸೆ ಇರೋರು ನೋಡ್ರಿ, ಒಂದು ಫೋಟೋ ಇಡಿಸ್ಕೊಳ್ರಿ. ಏನಪ್ಪಾ ಇದು ಕನ್ವೀನಿಯಂಟ್ ಇರಿಲ್ಲ ಜನಕ್ಕ, ಇದು ಇದ್ದಿದ್ದ ಜಾಗದಲ್ಲಿ. ಹೌದಾ? ಇವತ್ತು ಕನ್ವೀನಿಯಂಟು ಎಲ್ರಿಗೂ. ಆಮೇಲೆ ಯಾರಾದ್ರೂ ನಿಮ್ಮ ಊರುಗಳ ಏಕಲವ್ಯನ್ ಬರ್ಬೇಕಂದ್ರೆ ಬಂದ್ ಮನೆ ಹತ್ರ ಎಲೆ ಅಡಿಕೆ ಕೊಟ್ಟು ಕರೀರಿ, ಕಳಿಸ್ಕೊಡ್ತೀನಿ. ಏನಪ್ಪಾ? ಇದು ವಾಸ್ತವ. ಇವತ್ತಿಂದ 2026 ಜನವರಿ 1ನೇ ತಾರೀಕಿಂದ ನಮ್ಮ ಕೈಗೆ ಬಂದಾಗ ನಿಕ್ಕನೂ ಏಕಲವ್ಯನ್ ಮೆರಿಬೇಕು. ಉದ್ದೇಶ ಅಲ್ಲಿ ಕೊಟ್ಟಿದ್ದು ಕರುಗಳು ಹುಟ್ಟಬೇಕು ಅಂತ. ಸಾವಿರಾರು ಗಟ್ಟಲೆ ಕರ ಹುಟ್ಟೈತೆ. ಇನ್ನು ಕೆಲವರು ಹೇಳಿದ್ರು, ಇವಾಗ ಹೇಳ್ತೀನಿ ನೋಡ್ರಿ, ಇನ್ನು ಮುಂದೆ ಬಿಡಲ್ಲ ಕ್ರಾಸಿಂಗ್ ಅಂತ. ಒಬ್ಬ ದಂಪತಿಗಳು 5 ಜನ ಮಕ್ಕಳು ಮಾಡಿಕೊಂಡು ಇನ್ನ ಮಕ್ಕಳು ಹುಟ್ಸಾಕ ಅವ್ರನ್ನ ಸಾಕಾಗಬೇಕು. ಕರೆಕ್ಟಾ? ಹಂಗೆ ಸಾಕು. ಹತ್ರ 2000 ಕರ ಹುಟ್ಟೈತೆ, ಸಾಕು. ನೆಕ್ಸ್ಟ್ ಅದ್ರ ಮುಂದಿನ ಪೀಳಿಗೆ ಇನ್ನ ಬೇರೆವು ಮಾಡ್ಲಿ. ಅರ್ಥ ಆಯ್ತಣ್ಣ? ಕ್ಲೀನಾಗಿ ನೀಟಾಗಿ ಹೇಳಿದ್ದೀನಿ ತಾನೆ? ಓರಿಗೂ ಗೌರವ ಬರಬೇಕು, ಅದ್ರ ಬುಡ ಇರೋವರೆಗೂ ಮೆರಿಬೇಕು ಬಸವಣ್ಣ. ಆಯ್ತಾ? ಆಮೇಲೆ ಹತ್ರ ಇರೋ ಗುಣಕ್ಕ ಅದ್ರ ಗೌರವ. ಯಾಕಂತಂದ್ರೆ ಇಷ್ಟೋ ಇರೋ ಕೆಲವು ಓರಿಗಳು ಹತ್ರಕ್ಕೆ ಹೋಗಕ್ಕಾಗಲ್ಲ, ಬೆಂಕಿ ಆಡ್ದಂಗೆ ಆಡ್ತವೆ. ನಿಜನೇನಪ್ಪ? ಇವತ್ತು ಅದೇನಾದ್ರೂ ಇಲ್ಲಿ ಬರ್ಬೇಕಂದ್ರೆ ಸಪ್ಲಮ್ನೇ ಕಾರಣ. ಅವರು ಓರಿ ಕೊಡಲ್ಲ ಅನ್ನೋ ಮಾತು. ಓರಿ ಎಲ್ಲಾದ್ರೂ ವ್ಯಾಪಾರಕ್ಕೆ ಇಕ್ಕಿದ್ರ ಅವ್ರ ಇಲ್ಲ. ಅರ್ಥ ಆಯ್ತಾ? ಏನಂದ್ರೆ ಅವತ್ತು ಓರಿ ಕೊಡ್ಸ್ಕೊಟ್ಟಿದ್ದು ನಾನೇ ನೆನ್ನೆ. ಹಣ ಇದು ಕಡ ಪಕ್ಷ ನನಗೆ ಬೇಕೇ ಬೇಕು ಅಂತ ಅಂದವಾಗ ಮಾತಿನ ಮೇಲೆ ಕೊಟ್ಟಿರೋದು. ಬೆಲೆ ಹೇಳ್ಕೊಂಡು ನನಗೇನು ಬರಬೇಕಾಗಿಲ್ಲ, ಮಾರಬೇಕಾಗಿಲ್ಲ ನಾನು ಓರಿನ. ಹೌದೇನಪ್ಪ? ಇರಮ್ಮ. ಆ ಕಾರಣಕ್ಕೆ ಗೌರವ ಕೊಡ್ರಿ, ಬಸವಣ್ಣನ್ಕ ಗೌರವ ಕೊಟ್ಟು ಫೋಟೋಗಳು ನೋಡಿ ದೂರ ನಿಂತ್ಕೊಂಡು ಮಗು ಐತೆ ಅಲ್ಲಿ. ಅರ್ಥ ಮಾಡ್ರಿ? ಅದು ಅಂತ ಇಂಥದ್ದಾಗಿದೆ ಎತ್ತು ಬಿಡೋದು. ಆಮೇಲೆ ಇನ್ನೂ ಒಂದು ಇದ್ರ ಗುಣ ಏನಂತಂದ್ರೆ, ಒಂದು ಸಮಯ ಪ್ಯಾಂಟು ನಿಕ್ಕರು ಶರ್ಟ್ ಹಾಕಿರೋರ್ನ ಹಂಗಂತೈತೆ. ಹೆಂಗಸರು ಸೀರೆ ಕಟ್ಕೊಂಡು ಬಂದಿರೋರ್ನ ಯಾರನ್ನೆಲ್ಲ ವಿಡಿಯೋಗಳು ನೋಡಿತಿರ್ತಾನೆ, ಅಲ್ಲಿ ಡೈರೆಕ್ಟ್ ಬಂದು ಅವರೇ ಕುಂಕುಮ ಹಾಕ್ತಾರೆ, ಡೈರೆಕ್ಟ್ ಇದು ಮಾಡ್ತಾರೆ. ಇಲ್ಲಿ ಹೊಸ ಜಾಗ. ಈ ಪರ್ಸೆ ಮುಗಿಸ್ಕೊಂಡು ಹೋಗಿ ಮನೆ ಹತ್ರಕ್ಕೆ ಬಂದ ಮೇಲೆ ಅದ್ರ ಗುಣ ನಾನು ಆಮೇಲೆ ಹೇಳ್ತೀನಿ. ಇವಾಗ ಮುಕ್ಕಾಲು ಭಾಗ ನಮ್ಮ ಕೈಗೆ ಹೊಂದ್ಕೊಂಡೈತೆ. ಕ್ಲೀನಾಗಿ ಅಂದರೆ ನಮ್ಮ ಮನೆ ನೀರು ಕುಡಿದು ನಮ್ಮ ಮನೆಗೆ ಮೂಲಿಗೆ ಎದ್ದೊಳ್ಬೇಕು. ಆ ಕಾರಣಕ್ಕೆ ಫೋಟೋಗಳು ಇಡ್ಸ್ಕೊಂಡವ್ರು ದೂರದ ನಿಂಕ ದಯವಿಟ್ಟು ಎಲ್ರಿಗೂ ಹೇಳ್ಕೊಂಡಿರೋಕ್ಕಾಗಲ್ಲ. ನೀವೇ ಅರ್ಥ ಮಾಡ್ಕೊಳ್ರಿ. ಆಮೇಲೆ ಒದೆಯೋ ಗುಣ ಅದೆಲ್ಲ ಏನೂ ಇಲ್ಲ. ಈ ವರ್ಷಕ್ಕೆ ಯಾರನ್ನ ಕರೆಸ್ತೀರ ಅಂತ. ಆಮೇಲೆ ನಾನು ಸೆಲೆಬ್ರಿಟೀಸ್ ಅಂದಿದ ತಕ್ಷಣ ಯಾರೋ ಏನೇನೋ ಕೆಲ್ಸಕ್ಕೆ ಬರ್ದುಗಳನ್ನ ಹಾಕೊಳೋದು ಅದೆಲ್ಲ ಮಾಡ್ತಾಯಿದ್ರು. ಒರಿಜಿನಲ್ ಸೆಲೆಬ್ರಿಟಿ ನನ್ನ ಜೊತೆನೇ ಇರ್ಬೇಕಂತ ಅಂದ್ಬಿಟ್ಟೆ. ಹಿಂಗೆ ಅರ್ಥ ಆಯ್ತಾ? ಕರೆಕ್ಟಾ ಇಲ್ಲಪ್ಪ?